me forever on fire. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ಬಡಿದಾಟ ಜೋರಾಗ್ತಾ ಇದೆ. ದೆಹಲಿಯಲ್ಲಿ ಮುಖಾಮುಖಿಯಾಗ್ತಾರಾ ವಿಜಯೇಂದ್ರ ಮತ್ತು ರೆಬಲ್. ನೋಡಿ, ದೆಹಲಿಯಲ್ಲಿ ಎರಡು ಬಣಗಳ ಸಮಾಗಮ ಆಗುತ್ತಾ ಹಾಗಾದ್ರೆ? ಯಾಕಂದ್ರೆ ವಿಜಯೇಂದ್ರ ಕೂಡ ದೆಹಲಿಗೆ ಹೋಗಿದ್ದಾರೆ, ರೆಬಲ್ಸ್ ಟೀಮ್ ಕೂಡ ದೆಹಲಿಯಲ್ಲಿದೆ. ಭಿನ್ನ ಭಿನ್ನ ಕಾರಣಗಳ ಹಿನ್ನೆಲೆ ದೆಹಲಿ ತಲುಪಿದ್ದಾರೆ ಎರಡೂ ಬಣದ ಪ್ರಮುಖರು. ಕೇಂದ್ರ ಸಚಿವ ವಿ ಸೋಮಣ್ಣ ನಿವಾಸದಲ್ಲಿನ ಪೂಜೆ ನೆಪದಲ್ಲಿ ಭಿನ್ನರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯಕ್ರಮದ ಹೆಸರಲ್ಲಿ ದಿಢೀರ್ ದೆಹಲಿ ತಲುಪಿದ್ದಾರೆ ವಿಜಯೇಂದ್ರ. ರಾಜ್ಯಾಧ್ಯಕ್ಷ ಚುನಾವಣೆ ತಯಾರಿ ಹಿನ್ನೆಲೆಯಲ್ಲಿ ಕುತೂಹಲ ಮೂಡಿಸಿದೆ ಈ ಭೇಟಿ. ದೆಹಲಿ ಚುನಾವಣೆ ಜವಾಬ್ದಾರಿ ಬಳಿಕ ಬಿಡು ಮಾಡಿಕೊಂಡಿದ್ದಾರೆ ಬಿಜೆಪಿಯ ವರಿಷ್ಠರು. ರಾಜ್ಯ ಬಿಜೆಪಿ ಸಮಸ್ಯೆಯನ್ನ ಬಗೆಹರಿಸೋಕೆ ಮುಂದಾಗ್ತಾರ ಹಾಗಾದ್ರೆ ಕಮಲ ಪಡೆಯ ಪ್ರಮುಖರು? ಬಿಜೆಪಿ ವರಿಷ್ಠರ ಭೇಟಿಗೆ ಎರಡೂ ತಂಡಗಳು ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ವು. ಇಬ್ಬರಿಗೂ ಭೇಟಿಗೆ ಅವಕಾಶವನ್ನ ಕೊಡ್ತಾರಾ ಕೇಸರಿ ಕಮಾಂಡರ್ಸ್? ದೆಹಲಿಗೆ ಹೋಗಿದ್ದಾರೆ, ಆದರೆ ಅವಕಾಶವನ್ನ ಎರಡೂ ಬಣದವ್ರಿಗೆ ಕೊಡ್ತಾರ ಅಂದ್ರೆ ಮುಖಾಮುಖಿಯಾಗಿ. ಈಗ ಆ ಕಡೆ ಈ ಕಡೆ ಕೂರಿಸಿ ಸೆಂಟ್ರಲ್ಲಿ ಹೈಕಮಾಂಡ್ ಯಾರೋ ಒಬ್ಬರು ನಾಯಕರು ಅಮಿತ್ ಶಾನೋ ಅಥವಾ ನಡ್ಡಾನೋ ಕೂತ್ಕೊಂಡು ವಾರ್ನ್ ಮಾಡಿ ಕಳಿಸ್ತಾರ ಹಾಗಾದ್ರೆ? ಸಂಧಾನ ಮಾಡಿ ಕಳಿಸ್ತಾರ? ಅಥವಾ ಮತ್ತಷ್ಟು ಭುಗಿಲೇಳುವಂತಹ ಬೆಳವಣಿಗೆ ಏನಾದರೂ ದೆಹಲಿಯಲ್ಲಿ ನಡೆಯುತ್ತಾ? ಯಾಕಂದರೆ ಕಳೆದ ವಾರವಷ್ಟೇ ರೆಬಲ್ಸ್ ಟೀಮ್ ದೆಹಲಿಗೆ ಹೋಗಿತ್ತು. ಯಡಿಯೂರಪ್ಪನವರು ವಿಜಯೇಂದ್ರ ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಸುರಿಸಿತ್ತು. ಆದರೆ ನಿರೀಕ್ಷಿತ ಭೇಟಿ ಆಗಲಿಲ್ಲ ಅವರಿಗೆ ಹೈಕಮಾಂಡ್ ನಾಯಕರದ್ದು. ಅಂದುಕೊಂಡಂಗೆ ಆಗಲಿಲ್ಲ. 10ರೊಳಗಡೆ ನೋಡಿ, ನಿಮಗೊಂದು ಸಿಹಿ ಸುದ್ದಿ ಕೊಡ್ತೀವಿ ಅಂತ ಯತ್ನಾಳ್ ಹೇಳಿದರು. ಮತ್ತೆ ವಿಜಯೇಂದ್ರ ವಿರುದ್ಧ ಅಬ್ಬರಿಸಿದರು. ಆದರೆ ವಿಜಯೇಂದ್ರ ಅವರು ಕಾದು ನೋಡಿ, ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ನಿಮಗೆ ಫೈನಲ್ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತೆ ಅಂತ. ಬಟ್ ಈಗ ಹೈಕಮಾಂಡ್ ಮೈ ಕೊಡವಿ ನಿಂತಿದೆ. ಕರ್ನಾಟಕದ ಬಿಜೆಪಿ, ಅದರಲ್ಲೂ ಈ ಬಣ ಬಡಿದಾಟ ಇದೆಯಲ್ವಾ, ಆಂತರಿಕ ಕಚ್ಚಾಟ, ಹಾದಿ ಬೀದಿ ರಂಪಾಟ, ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಮುಂದಾಗಿದೆ. ಈಗ ಮನೆಯೊಂದು 3 ಬಾಗಿಲು, ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇತ್ತು. ಹಾಗಾಗಿನೇ ನೋಡಿ, ವಿಜಯೇಂದ್ರ ನಿನ್ನೆ ವಾಲ್ಮೀಕಿ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು, ಹರಿಹರಕ್ಕೆ ಹೋಗ್ತಾ ಇದ್ರು. ಒಂದೇ ಒಂದು ಫೋನು, ನೆಲಮಂಗಲದಿಂದ ವಾಪಸ್ ಬೆಂಗಳೂರಿಗೆ ಬಂದು ಡೈರೆಕ್ಟಾಗಿ ಡೆಲ್ಲಿಗೆ ಹೋಗ್ಬಿಟ್ರು. ಮತ್ತು ಯತ್ನಾಳ್ ಟೀಮು ಸೋಮಣ್ಣ ಅವರ ಮನೆಯ ಒಂದು ಪೂಜೆ ಇದೆ ಅಲ್ವಾ, ಆ ನೆಪದಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ಸಭೆ ಇದೆ. ಹಾಗಾಗಿನೇ ಎರಡೂ ಬಣದವರನ್ನ ಹೈಕಮಾಂಡ್ ನಾಯಕರು ಯಾಕೆ ಈಗ ಕರೆಸ್ಕೊಳ್ತಾ ಇದ್ದಾರೆ? ಇವತ್ತೇ ಹಾಗಾದರೆ ಎಲ್ಲ ಬಂಡಾಯಿಗಳಿಗೆ ಇತಿಶ್ರೀ ಹಾಡ್ತಾರ ಹೈಕಮಾಂಡ್ನವರು? ಯಾಕಂತ ಹೇಳಿದ್ರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆಂತರಿಕ ಕಚ್ಚಾಟಗಳು. ಯತ್ನಾಳ್ ಬಿಡ್ತಾ ಇಲ್ಲ, ವಿಜೇಂದ್ರ ಕೇಳ್ತಾ ಇಲ್ಲ. ಮಾತಿನ ಬಾಣಗಳು ಆ ಕಡೆಯಿಂದನೂ ಬರುತ್ತೆ, ಈ ಕಡೆಯಿಂದನೂ ಹೂಡ್ತಾ ಇದ್ದಾರೆ. ದೆಹಲಿ ಚುನಾವಣೆಯಲ್ಲಿ ಬ್ಯುಸಿ ಇದ್ರು ನಾಯಕರು, ಈಗ ಸ್ವಲ್ಪ ಫ್ರೀ ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ. ಒಬ್ಬರನ್ನೊಬ್ಬರು ಎದುರು ಬುದುರು ಕೂರಿಸ್ಕೊಂಡು ಚಾಟಿ ಬೀಸ್ತಾರ ಹಾಗಾದ್ರೆ? ಕಿವಿ ಹಿಂಡ್ತಾರಾ? ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ, ಕೇಳ್ತಾ ಇದ್ದಾರೆ ಯಾವಾಗ ಬಗೆಹರಿಯುತ್ತೆ ಈ ಬಿಜೆಪಿ ಮನೆಯೊಳಗಿನ ಸಂಘರ್ಷಗಳು ಅಂತೇಳಿ. ಹಾಗಾಗಿನೇ ಹೈಕಮಾಂಡ್ ಈಗ ಬಿಜೆಪಿ, ಕರ್ನಾಟಕದ ಬಿಜೆಪಿಯ ಈ ಬಡಿದಾಟವನ್ನು ಗಂಭೀರವಾಗಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ.